ಅಡುಗೆ ಚಾನೆಲ್ಗೆ ಸ್ವಾಗತ. ನಾನ್ ವೆಜ್ಜಲ್ಲಿ ಖಾರವಾಗಿ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಫಟ್ ಅಂತ ನೆನಪಿಗೆ ಬರೋದೇ ಕಬಾಬ್. ಅದರಲ್ಲೂ ಚಿಕನ್ನಲ್ಲಿ ಕಬಾಬ್ ಮಾಡ್ಕೊಂಡು ತಿಂದರೆ ಎಷ್ಟು ರುಚಿಯಾಗಿರುತ್ತಲ್ವ. ನಾನಿಲ್ಲಿ ಅದರಲ್ಲೇ ಡಿಫ್ರೆಂಟಾಗಿ ಒಂದು ಕಬಾಬ್ ಅಂದರೆ ಬೆಳ್ಳುಳ್ಳಿ ಪುದೀನ ಕಬಾಬ್ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನಾವು ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಒಂದು ರುಚಿಯಾಗಿರುವಂತಹ ಡಿಫ್ರೆಂಟ್ ಟೇಸ್ಟ್ ಇರುವಂತಹ ಕಬಾಬ್ನ ರೆಡಿ ಮಾಡ್ಕೋಬೋದು. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಬಳಸ್ಕೊಂಡು ಕಬಾಬ್ ಮಾಡೋದು ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಅರ್ಧ kg ಚಿಕನ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 9ರಿಂದ 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋರು ಇನ್ನೊಂದು 2 ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ಜೊತೆಗೆ 1 ಇಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. 1.5 ಇಂಚಷ್ಟು ಶುಂಠಿ, 1 ಇಡಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ. ಇಷ್ಟು ಪದಾರ್ಥಗಳನ್ನ ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಹಾಕೊತಾ ಇದ್ದೀನಿ. ಶುಂಠಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗನ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ನಾನಿಲ್ಲಿ 9 ಹಸಿಮೆಣಸಿನ್ಕಾಯಿ ಬಳಸ್ಕೊಂಡಿದ್ದೀನಿ. ಬೇಕಿದ್ದರೆ ಇನ್ನೊಂದು 2 ಹಸಿಮೆಣಸಿನ್ಕಾಯಿನ ಖಾರ ಹೆಚ್ಚು ಇಷ್ಟಪಡೋರು ಬಳಸ್ಕೋಬೋದು. ಪುದೀನ ಮತ್ತು ಕರಿಬೇವು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಈಗ ಮಿಶ್ರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲು ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರು, ಜೊತೆಗೆ 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, 1-2 ಚಿಟಿಕೆ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 1 ಸ್ಪೂನ್ ಕಸೂರಿ ಮೇಥಿ. ಇಷ್ಟು ಪದಾರ್ಥಗಳನ್ನ ಹಾಕೋಬೇಕು. ನಾನಿಲ್ಲಿ ಕಸೂರಿ ಮೇಥಿನ ಸ್ವಲ್ಪ ಕ್ರಷ್ ಮಾಡಿ ಹಾಕೊತಾ ಇದ್ದೀನಿ ಕೈಗೆ ಹಾಕ್ಕೊಂಡು. ಜೊತೆಗೆ 1-2 ಸ್ಪೂನ್ ಅಡುಗೆ ಎಣ್ಣೆ. ಇದ್ರ ಜೊತೆಗೆ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಕೂಡ ಹಾಕೊತಾ ಇದ್ದೀನಿ. ನಾವು ಹೊರಗಡೆಯಿಂದ ರೆಡಿಮೇಡ್ ಪೌಡರ್ ತಂದು ಕಬಾಬ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ಅಲ್ಲೇ ಪೇಸ್ಟ್ ರೆಡಿ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ 1 ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಮೊಟ್ಟೆನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಚಿಕನ್ನ ಹಾಕಿ ಕಲಸಿಟ್ಕೊಳ್ಳೋಣ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ಗೆ ಇಷ್ಟು ಮಿಶ್ರಣ ರೆಡಿ ಮಾಡ್ಕೋಬೇಕು ನಾವು. ಫಟ್ ಅಂತ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೊಬಿಡ್ಬೋದು. ಅಂದರೆ ಇದು ಸ್ವಲ್ಪ ಸೆಟ್ ಆಗೋದಕ್ಕೆ ಅರ್ಧ ಗಂಟೆ ತೊಗೊಳುತ್ತೆ. ಮಿಕ್ಸ್ ಮಾಡೋದಕ್ಕೆಲ್ಲ ಒಂದು 10 ನಿಮಿಷ ಸಾಕು. ನೋಡಿ, ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹೇಳ್ಬೇಕು ಅಂದರೆ ಚಿಕನ್ ಕಬಾಬ್ ಮಾಡಬೇಕಾದಾಗ ನಾವು ಚಿಕನ್ ಆದಷ್ಟು ಎಳೆದು ತೊಗೋಬೇಕು. ಅಂದರೆ 1.5 kg ತೂಕಕ್ಕಿಂತ ಕಡಿಮೆ ತೂಕ ಇರೋಂತಹ ಚಿಕನ್ನ ತೊಗೊಂಡು ಪೀಸ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಈಗ ಇದೆಲ್ಲ ಮಿಕ್ಸ್ ಆದಮೇಲೆ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಕಬಾಬು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಟೈಮು ಫ್ರಿಡ್ಜಲ್ಲಿ ಎತ್ತಿಡಬೇಕು. ಈಗ ಇದನ್ನು ಅರ್ಧ ಗಂಟೆ ಫ್ರಿಡ್ಜಲ್ಲಿಟ್ಟು ಎಲ್ಲ ಫುಲ್ಲು ಸೆಟ್ ಆದಮೇಲೆ ಹೊರಗಡೆ ತೆಗೆದು ನೋಡೋಣ. ನೋಡಿ, ಅರ್ಧ ಗಂಟೆ ಆದಮೇಲೆ ನೀಟಾಗಿ ಚಿಕನ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ, ಮಸಾಲೆನೆಲ್ಲ ನೀಟಾಗಿ ಸೆಟ್ ಆಗಿದೆ. ಈಗ ಇದನ್ನು ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯ್ಲಿಕ್ಕಿಟ್ಟು ಎಣ್ಣೆ ಕಾದ್ಮೇಲೆ ನೀಟಾಗಿ ಒಂದೊಂದೇ ಪೀಸ್ಗಳನ್ನ ಎಣ್ಣೆಲಿ ಬಿಟ್ಟು ಫ್ರೈ ಮಾಡ್ಕೋಬೇಕು. ಕಬಾಬ್ಗಳನ್ನ ಬೇಯಿಸೋದು ಒಂದು ಟ್ರಿಕ್ಸು. ಹೇಳ್ಬೇಕಂದ್ರೆ ಕಬಾಬ್ ಪೀಸ್ಗಳನ್ನ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಕಪ್ಪಾಗ್ಬಿಡುತ್ತೆ, ಮೇಲೆ ಒಳಗಡೆ ಚಿಕನ್ ಬೇಯೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಅದರ ಸಲುವಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಬೆಂದ ಮೇಲೆ ಒಂದೊಂದೇ ಪೀಸ್ಗಳನ್ನ ತಿರುವಿ ಹಾಕಿ ಬೇಯಿಸ್ಕೋಬೇಕು. ಆಮೇಲೆ ಚಿಕನ್ ಕಬಾಬ್ನ ಆದಷ್ಟು ನಾವು 2 ಸಲ ಫ್ರೈ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ, ಇನ್ನೂ ಟೇಸ್ಟಿಯಾಗಿರುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಚಿಕನ್ ಪೀಸ್ಗಳನ್ನ ತಿರುವು ಹಾಕಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನಾನು ಆಗಲೇ ಹೇಳಿದಾಗೆ 1.5 kgಗಿಂತ ತೂಕ ಕಡಿಮೆ ಇರುವಂಥ ಚಿಕನ್ ತೊಗೊಂಡ್ರೆ ಸಾಫ್ಟಾಗಿ ಬೇಗ ಬೇಯ್ಕೊಳ್ಳುತ್ತೆ ಚಿಕನ್ನು. ನೋಡಿ, ಇದು ನೀಟಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ, ಅಂದರೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಒಂದು 80% ಅಷ್ಟು ಬೇಯಿಸ್ಕೋಬೇಕು ನಾವೀಗ. ಇನ್ನು 20% ಇನ್ನೊಂದ್ಸಲಿ ಬೇಯಿಸ್ಕೋಬೇಕು. ಒಂದು 2ರಿಂದ 3 ನಿಮಿಷ ಬೇಕಾಗುತ್ತೆ ಈ ಪೀಸ್ಗಳು ಬೇಯೋದಕ್ಕೆ. ನಿಧಾನವಾಗಿ ಬೇಯಿಸ್ಕೋಬೇಕು. ಇನ್ನೂ ಬೇಕಾದರೆ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಬೋದು ಕಬಾಬ್ನ. ನಾನಿಲ್ಲಿ ಮೀಡಿಯಮಾಗಿ ಸ್ವಲ್ಪ ದಪ್ಪ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ಸಣ್ಣ ಪೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೋಡಿ, ಈಗ ಇದೊಂದು 80% ಅಷ್ಟು ಬೆಂದಿದೆ. ನೋಡಿ, ಇವಾಗ ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಕಬಾಬ್ ಪೀಸ್ಗಳನ್ನೆಲ್ಲ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೋಬೇಕು. ಈಗ ಒಂದು 10ರಿಂದ 12 ಸೆಕೆಂಡು ಅವನ್ನ ಹೊರಗಡೆ ಇಟ್ಕೋಬೇಕು. ಎಣ್ಣೆ ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಒಂದು 10ರಿಂದ 15 ಸೆಕೆಂಡ್ ಆದರೂ ಪರವಾಗಿಲ್ಲ ಹೊರಗಡೆ ಇಟ್ಟಿದ್ದು. ಎಣ್ಣೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಮತ್ತೆ ಇನ್ನೊಂದು ಸಲ ಎಣ್ಣೆಲಿ ಬಿಡ್ತಾ ಇದ್ದೀನಿ. ನೋಡಿ, ಇವಾಗಲೂ ಕೂಡ ಅದು ಹೊಸದಾಗಿ ಫ್ರೈ ಆಗೋ ರೀತಿಲೇ
ಬೇಯ್ತಾ ಇದೆ. ಈಗಲೂ ಕೂಡ ಇದನ್ನು 1 ರಿಂದ 2 ನಿಮಿಷ ನಿಧಾನವಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತಿರುವು ಹಾಕಿ 1 ರಿಂದ 2 ಸಲ ತಿರುವು ಹಾಕಿ ನೀಟಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಇಷ್ಟೇ, ಸಿಂಪಲ್ ಟಿಪ್ಸ್ ಇದು. ಈ ರೀತಿ 2 ಸಲ ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ರುಚಿಯಾಗಿರುತ್ತೆ ಕಬಾಬು. ಮತ್ತೆ ನೀವು ಯಾವಾಗ ಕಬಾಬ್ ಮಾಡಬೇಕಾದ್ರೂ ಈ ರೀತಿಯೇ ಫ್ರೈ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈಗ ನೀಟಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ 1-2 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಕೂಡ ಅದನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ನೋಡಿ ಇವಾಗ ನೀಟಾಗಿ ಬೆಂದಿದೆ. ನೋಡಿ ಎಲ್ಲ ಕಬಾಬ್ ಪೀಸ್ಗಳು ಗೋಲ್ಡನ್ ಕಲರ್ ಬಂದಿದೆ. ಈಗೆಲ್ಲ ನೀಟಾಗಿ ಎಣ್ಣೆಯಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ತೆಗೆದಿಟ್ಕೊಂಡ್ಬಿಡ್ಬೇಕು, ಅದು ಕೂಡ ಫ್ರೈ ಆಗಿದೆ ನೀಟಾಗಿ. ನೋಡಿ ರುಚಿಕರವಾದ ಕಬಾಬ್ ರೆಡಿ. ನಾವು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹಾಕ್ಕೊಂಡು ಹೆಲ್ದಿಯಾಗಿ ರುಚಿಕರವಾಗಿ ಕಬಾಬ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಜ್ಯೂಸಿಯಾಗಿದೆ ಅಂದರೆ ಒಳಗಡೆ ಎಲ್ಲ ಜ್ಯೂಸಿಯಾಗಿರುತ್ತೆ ಮತ್ತು ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ. ಅದು ತಿನ್ನಬೇಕಾದ್ರೆ ಕರ್ಮ್ ಅಂತ ಸೌಂಡ್ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಮನೇಲಿ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ. ಅದರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಅನ್ನೋ ಥರ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.